ರುಚಿ ರುಚಿಯ ಆರೋಗ್ಯಕರವಾದ ನವಣೆ ನುಗ್ಗೆ ಸೊಪ್ಪಿನಿಂದ ಮಾಡಿದ, ಮಾಡ್ಲಿಕ್ಕಂತೂ ತುಂಬ ಈಸಿ ಅನಿಸುವ, ತಿನ್ನುವಾಗ ತುಂಬ ಖುಷಿಯಾಗುವ ಪತ್ರೊಡೆಯ ಈ ಅವತಾರ. ಟೀ ಕುಡ್ ತೆಕ್ಕಿನೆಲೆ ಅಂದರೆ ಇದೆ, ನಾವಿದ್ರಲ್ಲೇ ಪತ್ರೊಡೆ ಬೇಯಿಸೋದು. ಈ ಎಲೆ ಸಿಗದವರು ಬಾಳೆ ಎಲೆ ಯೂಸ್ ಮಾಡ್ಬೋದು, ಅಥವಾ ಇಡ್ಲಿ ಥರನೂ ಮಾಡ್ಕೋಬೋದು. ಏನು ಗೊತ್ತಾ, ಪತ್ರೊಡೆಯ ಮಸಾಲೆಯೇ ರುಚಿ, ಪರಿಮಳ, ಹೆಲ್ದಿ ಎಲ್ಲ ಸಹ. ಈ ಪತ್ರೊಡೆ ನವಣೆಯಿಂದ ನುಗ್ಗೆ ಸೊಪ್ಪು ಹಾಕಿ ಮಾಡೋದು. ಯಾವುದೇ ಮಿಲೆಟ್ ಯೂಸ್ ಮಾಡುವಾಗ 5-6 ಗಂಟೆ ನೆನೆಸಿ ಮಾಡಿದರೆ ಡೈಜೆಷನ್ಗೆ ಒಳ್ಳೆಯದು. ನುಗ್ಗೆ ಸೊಪ್ಪು ಮೊರಿಂಗಾ ಅಂತ ಫೇಮಸ್, ಸೊಪ್ಪುಗಳ ರಾಜ ಇದು, ಅಷ್ಟು ನ್ಯೂಟ್ರಿಷಿಯಸ್. ಇದನ್ನು ಪತ್ರೊಡೆ ಹಿಟ್ಟಿಗೆ ಮಿಕ್ಸ್ ಮಾಡಿದರೆ ನಾವು ತಿಂದ ಹಾಗೂ ಆಗ್ತದೆ. ಏನು ಹೇಳ್ತೀರಿ? ನಿಮಗೆ ರೆಸಿಪಿ ಕ್ಯಾಪ್ಷನಲ್ಲುಂಟು. ನೀವು ಯಾವತ್ತಾದರೂ ಮಿಲೆಟ್ಟಿಂದ ಪತ್ರೊಡೆ ಮಾಡಿದ್ದೀರಾ? ಮಂಗಳೂರಿನವರಿಗೆ ಪತ್ರೊಡೆ ಅಂದರೆ ತುಂಬ ಇಷ್ಟ.